ನಮಸ್ಕಾರ ಸ್ನೇಹಿತರೆ, ಧ್ವನಿಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 12ನೇ ತರಗತಿಯ ಗಣಿತ ಪಾಠ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಕ್ಕಂಥ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡೋಣಂತೆ. ಈ ಭಾಗದಲ್ಲಿ ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ ಕ್ವಶನ್ಸ್ಗಳು ನೋಡೋಣ. ಆಮೇಲೆ ಎಕ್ಸೈಸ್ ನಂಬರ್ 2.1 ಅನ್ನು ಕಂಪ್ಲೀಟಾಗಿ ಬಿಡಿಸೋಣಂತೆ. ಮೊದಲನೇದಾಗಿ ಪೇಜ್ ನಂಬರ್ 41ರಲ್ಲಿ ನೋಟ್ ಅಂತ ಕೊಟ್ಟಿದೆ ನೋಡ್ರಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಸೈನ್ ಎಕ್ಸ್ ಹೋಲ್ ಇನ್ವರ್ಸ್. ಓಕೆ, ಸೈನ್ ಎಕ್ಸ್ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ನೀವು ಬರೆದ್ರೆ ಇದೇನಾಗ್ತದೆ, ರಾಂಗ್ ಆಗಿಬಿಡ್ತದೆ. ಯಾಕಂದರೆ ಇಲ್ಲೊಂದು ವ್ಯಾಲ್ಯೂದು ಇನ್ವರ್ಸ್, ಇದು ವ್ಯಾಲ್ಯೂದು ಇನ್ವರ್ಸ್ ಇದೇನಪ್ಪ, ಇದೊಂದು ಫಂಕ್ಷನ್ದು ಇನ್ವರ್ಸ್. ಸೈನ್ ಫಂಕ್ಷನ್ದು ಇನ್ವರ್ಸ್ ಬೇರೆ, ಇಲ್ಲಿ ಬರೀ ವ್ಯಾಲ್ಯೂದು ಇನ್ವರ್ಸ್. ಇದನ್ನು ನಾವು ಹೆಂಗೆ ಬರಿಬೋದು, 1/sin x ಅಂತ ನಾವು ಬರಿಬೋದು. ಸೈನ್ ಎಕ್ಸ್ ದಿ ಹೋಲ್ ಇನ್ವರ್ಸ್ ಹೆಂಗೆ ಬರಿಬೋದು, 1/sin x ಅಂತ ಬರಿಬೋದು. ಬಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸನ್ನು 1/sin x ಅಂತ ನಾವು ಬರೋಕ್ಕೆ ಚಾನ್ಸ್ ಇಲ್ಲ. ಅರ್ಥ ಆಗ್ತದಾ? ಓಕೆ, ಹಾಗಾಗಿ ಸೈನ್ ಆಫ್ ಹೋಲ್ ಇನ್ವರ್ಸ್ ಈಸ್ ನಾಟ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಅಂತ ನಾವು ಹೇಳ್ತೀವಿ. ನಂತರ ಸಿಮಿಲರ್ಲಿ ಫಾರ್ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ವೆನೆವರ್ ನೋ ಬ್ರಾಂಚ್ ಆಫ್ an inverse trigonometric functions is mentioned, we mean the principal value branch of the function. ಓಕೆ, ಯಾವುದೇ ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಅದರದ್ದು ನಾವು ಏನಂತ ಫೈಂಡ್ ಔಟ್ ಮಾಡಬೇಕು ಅಥವಾ ಏನಂತ ನಾವು ಕನ್ಸಿಡರ್ ಮಾಡಬೇಕು, ಪ್ರಿನ್ಸಿಪಲ್ ಬ್ರಾಂಚನ್ನು ಕನ್ಸಿಡರ್ ಮಾಡಬೇಕು ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ಗಳು ಇಲ್ಲಿದ್ದಾವೆ ನೋಡಿ. ಓಕೆ, ನೆಕ್ಸ್ಟ್ ನೋಟ್ 3 ನೋಡಿ. ದ ವ್ಯಾಲ್ಯೂ ಆಫ್ ಎನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ which lies in the range of principal branch is called as principal values. ಓಕೆ, ಯಾವುದಾದ್ರೂ ಒಂದು ವ್ಯಾಲ್ಯೂಸ್ಗಳಿದ್ದಾವೆ, ಸೈನ್ದು ವ್ಯಾಲ್ಯೂ ಇದ್ದಾವೆ, ಕಾಸ್ದು ವ್ಯಾಲ್ಯೂ ಇದ್ದಾವೆ. ಆ ವ್ಯಾಲ್ಯೂಗಳು ನಮಗೆ ಬೇಕಾದಂತಹ ರೇಂಜ್ ಒಳಗಡೆ ಇದ್ವು ಅಂತ ತಿಳ್ಕೊಳ್ರಿ. ಓಕೆ, ಇದ್ರದ್ದು ವ್ಯಾಲ್ಯೂ π/3 ಅಂತಂದರೆ ಫಾರ್ ಎಕ್ಸಾಂಪಲ್ ಸೈನ್ ಇನ್ವರ್ಸ್ ಆಫ್ √3/2 ಅಂತ ನೀವು ತೊಗೊಂಡ್ರೆ ಅಂತ ತಿಳ್ಕೊರಿ. ಸೈನ್ ಇನ್ವರ್ಸ್ ಆಫ್ √3/2 ಅಂದರೆ √3/2 ಯಾವಾಗ ಇರ್ತದೆ, π/3 ಇದ್ದಾಗ ಇರ್ತದೆ, 60 ಡಿಗ್ರಿ ಇದ್ದಾಗ ಇರ್ತದೆ. π/3 ಅಂತಕ್ಕಂಥದ್ದೇನು, ಇದರದ್ದು ರೇಂಜ್ ಅಂತ ನಾವು ಹೇಳಿದ್ವಿ. ಈ ರೇಂಜ್ ಏನಪ್ಪ ಅಂತಂದರೆ ಈ ಪ್ರಿನ್ಸಿಪಲ್ ಬ್ರಾಂಚ್ ರೇಂಜ್ ಒಳಗದ, ಹೌದಿಲ್ಲ, ಪ್ರಿನ್ಸಿಪಲ್ ಬ್ರಾಂಚ್ ವ್ಯಾಲ್ಯೂ ಒಳಗೈತೆ. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕರಿತೀವಿ. ಇದನ್ನು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕರಿತೀವಿ. ಅರ್ಥ ಆಯ್ತಾ? ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತಂದರೆ ನಮ್ಮ ಒಂದು ಪ್ರಿನ್ಸಿಪಲ್ ರೇಂಜ್ ಏನಿದೆಯಲ್ಲ, ರೇಂಜ್ ಆಫ್ ಪ್ರಿನ್ಸಿಪಲ್ ವ್ಯಾಲ್ಯೂಸ್, ಈ ರೇಂಜ್ ಒಳಗಡೆನೇ ಇರಬೇಕು. ಹಾಗಿದ್ದಾಗ ಮಾತ್ರ ಅದನ್ನು ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕರಿತೀವಿ. ಹಾಗಾಗಿ ಮೊದಲು ನಾವು ರೇಂಜ್ ಆಫ್ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಇನ್ವರ್ಸ್ ಫಂಕ್ಷನನ್ನು ತಿಳ್ಕೊಬೇಕಾಗ್ತದೆ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಸೈನ್ ಇನ್ವರ್ಸ್ ಇದ್ರೆ -π/2 ಟು +π/2, ಕಾಸ್ ಇನ್ವರ್ಸ್ ಇದ್ರೆ 0 to π ಇನ್ಕ್ಲೂಡೆಡ್, ಟ್ಯಾನ್ ಇನ್ವರ್ಸ್ ಇದ್ರೆ -π/2 ಟು +π/2 ಬಟ್ ಎಕ್ಸ್ಕ್ಲೂಡೆಡ್, ಅವೆರಡು ತೊಗೊಳ್ಬಾರ್ದು. ಸೆಕೆಂಡ್ ಇನ್ವರ್ಸ್ ಇದ್ರೆ 0 to π ಬಟ್ ಎಕ್ಸ್ಕ್ಲೂಡೆಡ್ π/2, π/2ನ ಎಕ್ಸ್ಕ್ಲೂಡ್ ಮಾಡ್ತೀವಿ. ಕೊಸೆಕ್ ಇನ್ವರ್ಸ್ ಆಫ್ ಎಕ್ಸ್ -π/2 ಟು +π/2 ಎಕ್ಸ್ಕ್ಲೂಡೆಡ್ 0. ಯಾಕಪ್ಪ, ಇಲ್ಲಿ ಕೋಸೆಕ್ ಅಂದ್ರೆ ಏನು, ಸೈನ್ದು ಇನ್ವರ್ಸ್, ಹೌದಿಲ್ಲ. ಸೈನ್ 0 ಇದ್ದರೆ 0 ಆಗ್ತದೆ, 1/0 ಇನ್ಫಿನಿಟಿ ಆಗ್ತದೆ. ಹಾಗಾಗಿ 0 ಇರಬಾರ್ದು. ಇಲ್ಲಿ ಸೆಕೆಂಡ್ π/2 ಇರಬಾರ್ದು ಅಂತಂಗೆ. ಸೆಕೆಂಡ್ ಇನ್ವರ್ಸ್ ಯಾವುದು, ಕಾಸ್ π/2 ಏನಾಗ್ತದೆ, 0 ಆಗ್ತದೆ. ಹಾಗಾಗಿ 0 ಆಗಬಾರ್ದು ಅಂತಂದ್ರೆ π/2ನ ತಗೋಬಾರ್ದು ಅಂತ ಹೇಳಿಕೆ. ಕಾಟ್ ಇನ್ವರ್ಸ್ ಆಫ್ ಎಕ್ಸ್ 0 to π ಎಕ್ಸ್ಕ್ಲೂಡೆಡ್ ಅಂತ ನಾವು ಹೇಳ್ತೀವಿ. ಇವೆಲ್ಲ ಏನು, ರೇಂಜ್ ಆಫ್ ಪ್ರಿನ್ಸಿಪಲ್ ವ್ಯಾಲ್ಯೂಸ್. ಇವು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಯಾಕಂದರೆ ಈ ಒಂದು ಎಕ್ಸಸೈಸಲ್ಲಿ 2.1 ಇವ್ರ ಮೇಲೇ ಡಿಪೆಂಡ್ ಐತಿ, ಕಂಪ್ಲೀಟಾಗಿ ಡಿಪೆಂಡ್ ಐತಿ. ಹಾಗಾಗಿ ಪ್ರಿನ್ಸಿಪಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಅವು ಬೇಕೇ ಬೇಕಾಗ್ತವೆ, ರೇಂಜ್ಗಳು ಬೇಕೇ ಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 1, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್. ಎಕ್ಸಾಂಪಲ್ ನಂಬರ್ 1, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ 1/√2. Sin inverse of 1/√2. We have to find out what principal value. Solution ಅವ್ರು ಕೊಟ್ಟಿದ್ದಾರೆ ನೋಡ್ರಿ. ಲೆಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ ಟು 1/√2 ಇಸ್ ಈಕ್ವಲ್ ಟು y ಅಂತ ಕೊಟ್ಟಿದ್ದಾರೆ. ದೆನ್ ಸೈನ್ y ಇಸ್ ಈಕ್ವಲ್ ಟು 1/√2. ವಿ ನೋ ದ್ಯಾಟ್ ದ ರೇಂಜ್ ಆಫ್ ಸಮಥಿಂಗ್ ಅಂತ ಕೊಟ್ಟಿದ್ದಾರೆ. ನೋಡೋಣ ಅಂತದ್ದು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೋಬೇಕು ನಾವು. ಏನಂತ ತಿಳ್ಕೊಬೇಕಂದ್ರೆ ಇದು ಒಂದು ಇನ್ವರ್ಸ್ ಫಂಕ್ಷನ್ ಇದೆ. ಈ ಇನ್ವರ್ಸ್ ಫಂಕ್ಷನಿಗೆ ನಮಗೇನು ಸಿಗ್ತದಪ್ಪ, ಇದು ಡೊಮೇನ್ ಇದ್ದರೆ ಇದಕ್ಕೊಂದು ರೇಂಜ್ ಸಿಗ್ತದೆ, ಹೌದಿಲ್ಲ. ಹಾಗಾಗಿ ಲೆಟ್ ಅಂತ ಏನು ತೊಗೊಳ್ಳೋಣ ನಾವು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y ಅಂತ ತೊಗೊಳ್ಳೋಣ. ಎಕ್ಸ್ ಅಂದ್ರೇನು 1/√2 ಇಸ್ ಈಕ್ವಲ್ ಟು y. ನೆಕ್ಸ್ಟ್ ಸೈನ್ ಇನ್ವರ್ಸನ್ನು ಆ ಕಡೆ ಕಳಿಸೋಣ ಅಂತ ಅವಾಗ ಏನಾಗ್ತದಪ್ಪ, 1/√2 ಇಸ್ ಈಕ್ವಲ್ ಟು ಸೈನ್ y ಅಂತ ಆಯಿತು. ಅಥವಾ ಸೈನ್ y ಇಸ್ ಈಕ್ವಲ್ ಟು 1/√2. ಯಾಕೆ, ಇಲ್ಲಿ ಸೈನ್ ಇನ್ವರ್ಸ್ ಅದ, ಇನ್ವರ್ಸ್ ಇದು ಈ ಕಡೆ ಹೋದಾಗ ಏನಾಗ್ತದೆ, ಸೈನ್ ಫಂಕ್ಷನ್ ಆಗ್ಬಿಡ್ತದೆ. ಇನ್ವರ್ಸ್ ಫಂಕ್ಷನ್ ಇದ್ದು ಸೈನ್ ಫಂಕ್ಷನ್ ಆಗ್ತದೆ. ಓಕೆ, ಇದನ್ನು ಹಿಂಗೂ ಬರಿಬೋದು. ಹೆಂಗೆ ಬರಿತೀಯಪ್ಪ, ಸೈನ್ y ಇಸ್ ಈಕ್ವಲ್ ಟು 1/√2 ಅಂತ ನಾವು ಬರಿಬೋದು.
ಓಕೆ. ಸಿನ್ಸ್ ದ ಪ್ರಿನ್ಸಿಪಲ್ ರೇಂಜ್ ವ್ಯಾಲ್ಯೂ ಆಫ್ ದಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಸಿನ್ಸ್ ದ ಪ್ರಿನ್ಸಿಪಲ್ ರೇಂಜ್ ವ್ಯಾಲ್ಯೂ ಅಥವಾ ರೇಂಜ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಏನಪ್ಪ ಪ್ರಿನ್ಸಿಪಲ್ ರೇಂಜು -π/2 ಟು +π/2 ಅಂತಂದರೆ ನಮ್ಮ ಆನ್ಸರು ಇದ್ರ ಒಳಗಡೆನೇ ಬರಬೇಕು. -π/2ನಿಂದ +π/2ನೇ ಬರಬೇಕು. ಅಂದರೆ ಇದಕ್ಕೆ ಪ್ರಿನ್ಸಿಪಲ್ ವ್ಯಾಲ್ಯೂ ಇದ್ರೊಳಗಡೆನೇ ಇರಬೇಕು. ಬರ್ತದೆ ಇಲ್ಲ ಅಂತ ಚೆಕ್ ಮಾಡ್ಕೊತ ಹೋಗೋಣ. ನಾವು sin y is equal to 1/√2. 1/√2 ಸೈನ್ ಯಾವಾಗ 1/√2 ಇರ್ತದ ಅದನ್ನು ತಿಳ್ಕೊಡ್ರಿ ನೀವು. ಸೈನ್ 30 ಡಿಗ್ರಿನೋ, ಸೈನ್ 45 ಡಿಗ್ರಿನೋ, ಸೈನ್ 60 ಡಿಗ್ರಿನೋ, ಸೈನ್ 90 ಡಿಗ್ರಿನೋ, ಯಾವ ಡಿಗ್ರಿಗೆ 1/√2 ಇರ್ತದ? 45 ಡಿಗ್ರಿ. 45 ಡಿಗ್ರಿ ಅಂತಂದ್ರೆ π/4 ರೇಡಿಯನ್ ಒಳಗೆ ಹೇಳ್ಬೇಕು ಯಾವಾಗಲೂ. ನಾವು ಡಿಗ್ರಿ ಒಳಗೆ ಹೇಳ್ಬಾರ್ದಿಲ್ಲ, ರೇಡಿಯನ್ ಒಳಗೆ ಹೇಳ್ಬೇಕು ಎಲ್ಲ ಒಟ್ಟು. π/4 ಅಂತ ನಾವು ಹೇಳ್ತೀವಿ. ಅಂತಂದರೆ ಸೈನ್ π/4 ಕರೆಕ್ಟ್. ಸೈನ್ π/4 ದೇರ್ ಫೋರ್ ದ ರೇಂಜ್ ವ್ಯಾಲ್ಯೂ ಪ್ರಿನ್ಸಿಪಲ್ ವ್ಯಾಲ್ಯೂ ಏನು ಬಂತಪ್ಪ? ಸೈನ್ ಕ್ಯಾನ್ಸಲ್ ಆದಾಗ y is equal to π/4. y is equal to π/4 ಅಂದರೆ ದೇರ್ ಫೋರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ 1/√2 is equal to π/4. ಹೌದಿಲ್ಲ? ಅದೇ ನೋಡಿ ಆನ್ಸರ್. ಎಕ್ಸಾಂಪಲ್ ನಂಬರ್ 1 ಈಸ್ π/4 ಅಂತ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 2, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ ಆಫ್ -1/√3. ಕಾಟ್ ಇನ್ವರ್ಸ್ ಆಫ್ -1/√3 ಅಂತ ಕೋಟ್ಯಾಂಜೆಂಟ್ ಇನ್ವರ್ಸ್ ಆಫ್ -1/√3 ಅದನ್ನು ನೋಡೋಣ. ಲೆಟ್ ಕಾಟ್ ಇನ್ವರ್ಸ್ ಆಫ್ -1/√3 is equal to y ಅಂತ ತಗೊಳ್ಳೋಣ. ಇದು ಹೆಂಗಾಗ್ತದೆ ಹಂಗಿದ್ರೆ? ದೇರ್ ಫೋರ್ ಕಾಟ್ y is equal to -1/√3 ಅಂತ ಆಗ್ತದೇನಿಲ್ಲ? ಆಗ್ತದೆ. ನೆಕ್ಸ್ಟ್ ಕಾಟ್ y is equal to ಮೈನಸ್ ಹೆಂಗೆ ಬರೆಯೋಣ? ಮೈನಸ್ ಹೆಂಗದು ಹಂಗೆ ಬರೆಯೋಣ. ಅದ್ರ ಬಗ್ಗೆ ಟೆನ್ಷನ್ನೇ ತೊಗೊಳ್ಳೋದು ಬೇಡ. ಬ್ರಾಕೆಟ್ ಹಾಕೋರಿ ಇಲ್ಲ ಬಿಡ್ರಿ ಮತ್ತೆ ನೀವು ಕನ್ಫ್ಯೂಷನ್ ಬೇಡ. ಮೈನಸ್ ಹೆಂಗದ ಹಂಗೆ ಬರೆಯೋಣ. 1/√3 ಕಾಟ್ 1/√3 ಯಾವಾಗಿರ್ತದ? ಟ್ಯಾನ್ 1/√3 ಅಂತರೂ 30 ಡಿಗ್ರಿ ಇದ್ದಾಗಿರ್ತದೆ, π/6 ಇದ್ದಾಗಿರ್ತದೆ. ಹೌದಾ? ಟ್ಯಾನ್ 1/√3 π/6 ಇದ್ದಾಗ, ಕಾಟ್ 1/√3 ಅದ್ರ ಉಲ್ಟಾ 60 ಡಿಗ್ರಿ π/3 ಇದ್ದಾಗ. ಹೌದಿಲ್ಪ? ಓಕೆ. -π/3 ಅಂತ ನಾವು ಬರಿಬೋದು. ಹೌದಾ? ಬರೀ ಡೈರೆಕ್ಟಾಗಿ ಹಿಂಗೆ ಬರ್ಲಿಕ್ಕೆ ಬರೋಂಗಿಲ್ಲ ರೀ. ಏನೇನು ಬರಬೇಕಾಗ್ತದೆ? ನಾನು ಮೈನಸ್ ಕಾಟ್ π/3 ಅಂತ ಬರಬೇಕಾಗ್ತದೆ. ಮೈನಸ್ ಆ್ಯಸ್ ಇಟ್ ಈಸ್ ಕಾಟ್ π/3 ಅಂದ್ರೆ 1/√3. ಕಾಟ್ π/3 ಅಂದ್ರೆ 1/√3. ಓಕೆ. ನೆಕ್ಸ್ಟ್, ಸಿನ್ಸ್ ದ ಪ್ರಿನ್ಸಿಪಲ್ ರೇಂಜ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಏನಪ್ಪ? ಪ್ರಿನ್ಸಿಪಲ್ ರೇಂಜ್ ವ್ಯಾಲ್ಯೂ 0 to π ಅದಲ್ಲ, 0 to π ಅದ. ಅಂದರೆ ನಮ್ಮದು ಆನ್ಸರ್ 0 ಮತ್ತು π ಮಿಡಲ್ ಬರಬೇಕು. ಆದರೆ ಇಲ್ಲಿ ನೆಗೆಟಿವ್ ಬರಾಕತ್ತೈತಿ. ಹೌದಿಲ್ಲ? ನೆಗೆಟಿವ್ ಬರಾಕತ್ತದ ಅಂತಂದ್ರೆ ನಾವು 0 ಮೈನಸ್ ಸಮಥಿಂಗ್ ಮಾಡಿದೆ ತಿಳ್ಕೊ, ಮತ್ತು ನಮಗೆ ನೆಗೆಟಿವ್ನೇ ಬರ್ತದೆ. ಫಾರ್ ಎಕ್ಸಾಂಪಲ್ 2 ರೇಂಜ್ಗಳದಾವೆ ನಮ್ಮಲ್ಲಿ. ಹೌದಿಲ್ಲ? ಈಗೇನು ಮಾಡೋಣ? 0 - π/3 ಬರೆದು ನೋಡ್ತೀನಿ ನಾನು. 0 - π/3 ಬರೆದ್ರೆ ಆನ್ಸರ್ ಮತ್ತೆ ವಾಪಸ್ ಏನು ಬರ್ತಪ್ಪ? -π/3 ಬರ್ತದೆ. ದಟ್ ಮೀನ್ಸ್ ಇದು ರಾಂಗ್ ಆಗಿಬಿಡ್ತೈತಿ ಅಂತ ನಮಗೆ ಪಾಸಿಟಿವ್ ವ್ಯಾಲ್ಯೂ ಬರೋಂಗಿಲ್ಲ. ಹಾಗಿದ್ರೆ ಪೈ ಒಳಗೆ ಏನು ಮಾಡೋಣ? π/3 ಮೈನಸ್ ಮಾಡಿ ನೋಡೋಣ ಅಂತ. π - π/3 ಅವಾಗೇನು ಬರ್ತದಪ್ಪ? 1 is equal to 3π - π / 3. ದಟ್ ಮೀನ್ಸ್ 2π/3 ಅಂತ ಬರ್ತದೆ. ಅಂದರೆ ಇದು ಪಾಸಿಟಿವ್ ವ್ಯಾಲ್ಯೂ ಬಂತ. ಅಂದರೆ 0 to π ಒಳಗಡೆ ಬರ್ತದೆ. 2π/3 ಅಂದರೆ 0 to π ಒಳಗಡೆ ಬರ್ತದೆ. ಹಾಗಿದ್ದಾಗ ನಾವೇನು ಮಾಡ್ಬೇಕಪ್ಪ? ಸೊ we can also write cot y is equal to cot π - π/3. π - π/3 ಯಾಕೆ ಪೈಲೆ ಮೈನಸ್ ಮಾಡಿದ್ವಿ? ರೇಂಜ್ ಕಾಟ್ದೇನದ? ಪೈ ಅದ, ಇಲ್ಲಾಂದ್ರೆ 0 ಅದ. 0 to π ಅದ. ಆದ್ರೆ ನಮ್ಮ ವ್ಯಾಲ್ಯೂ ನೆಗೆಟಿವ್ ಬರಕತ್ತಿತ್ತು. ನೆಗೆಟಿವ್ ಬರತ್ನಾಗ ನಾವು 0 ಒಳಗೂ ಮೈನಸ್ ಮಾಡಬೇಕಾಗಿತ್ತು. ಹೌದಿಲ್ಲ? ಆದರೆ 0 ಮೈನಸ್ ಮಾಡಿದ್ರೆ ಮತ್ತೆ ಮೈನಸ್ಸೇ ಬರ್ತದೆ, ನೆಗೆಟಿವ್ನೇ ಬರ್ತದೆ. ಹಾಗಾಗಿ ನಾವು ಪೈ ಒಳಗೆ ಮೈನಸ್ ಮಾಡಾಕತ್ತೀವಿ. ಹೌದಾ? ಇದರ ರೇಂಜ್ ವ್ಯಾಲ್ಯೂ ಏನದಲ್ಲ ಅದರೊಳಗೆ ಮೈನಸ್ ಮಾಡ್ತೀವಿ. π - π/3. ದೇರ್ ಫೋರ್ ಕಾಟ್ y is equal to cot 3π - π. ಹೌದಾ? 2π / 3 ಅಂತ ನಾವು ಬರ್ಬೋದು. ಕಾಟ್ y is equal to cot 2π/3. ದೇರ್ ಫೋರ್
the principal value of cot inverse of minus 1 by root 3 is equal to 2 pi by 3. 2 pi by 3. 2 pi by 3. Okay. 2 pi by 3 ಅಂತ ನಾವು ಬರೀಬಹುದು. ದಿಸ್ ಇಸ್ ದಿ ಆನ್ಸರ್. ಎಕ್ಸಾಂಪಲ್ ನಂಬರ್ 2 ಮುಗೀತು. ಈಗ ಏನು ಮಾಡೋಣ, ಎಕ್ಸೈಸ್ ಕ್ವಶನ್ಸ್ ನೋಡೋಣ ಅಂತ. ಎಕ್ಸೈಸ್ 2.1 ಒಳಗಡೆ ಫಸ್ಟ್ ಕ್ವಶನ್ ನೋಡೋಣ. ಏನು ಹೇಳ್ತಪ್ಪ ಫಸ್ಟ್ ಕ್ವಶನ್? sin inverse of minus 1 by 2. Find the principal values of sin inverse of minus 1 by 2. Number 1, sin inverse of minus 1 by 2. ಓಕೆ, ಇದು ಕ್ವಶನ್ ಐತಿ. ಇದನ್ನ ಏನು ಮಾಡೋಣ, ಫಸ್ಟಿಗೆ ಲೆಟ್ ಅಂತ ಬರೋಣಂತ. ಲೆಟ್ sin inverse of minus 1 by 2 is equal to y ಅಂತ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಏನು ಮಾಡ್ತೀಯಾ, ಸೈನ್ ಇನ್ವರ್ಸ್ ಈ ಕಡೆ ಕಳಿಸಿದಾಗ ಏನಾಯಿತು, ದೇರ್ ಫೋರ್ ಸೈನ್ y is equal to minus 1 by 2 ಅಂತ ಆಯಿತು. ಗುಡ್, ತೊಂದರೆ ಇಲ್ಲ. ನೆಕ್ಸ್ಟ್ ಸೈನ್ y is equal to minus ಸೈನ್ 1 by 2 ಯಾವಾಗಿರ್ತದ, 30 ಡಿಗ್ರಿ. 30 ಡಿಗ್ರಿ ಅಂದರೆ ಪೈ ಬೈ 6. ಓಕೆ, ಪೈ ಬೈ 6 ಬರಿಲ್ಲ, ಪೈ ಡಿವೈಡೆಡ್ ಬೈ 6 ಅಂತ ನಾವು ಬರೆದ್ವಿ. ನೆಕ್ಸ್ಟ್ ಇದರ ರೇಂಜ್ ನೋಡೋಣ, ಯಾವುದ್ರದ್ದು ರೇಂಜ್ ಅಪ್ಪ, ದೇರ್ ಫೋರ್ ದ ಪ್ರಿನ್ಸಿಪಲ್ ರೇಂಜ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಪೈ ಇಸ್ ಈಕ್ವಲ್ ಟು ನನಗಿಂತ ಈಸ್ ಅಂತ ಬರೋಣ ಸಾಕು. ಈಸ್ ಮೈನಸ್ ಪೈ ಬೈ 2 ಟು ಪ್ಲಸ್ ಪೈ ಬೈ 2. ಅಂದ್ರೆ ನಾವು ನೆಗೆಟಿವ್ ಪೈ ಬೈ 2ನಿಂದ ಪಾಸಿಟಿವ್ ಪೈ ಬೈ 2 ತನಕ ನಾವು ರೇಂಜನ್ನು ಹೊಂದಿದ್ದೀವಿ. ಅಂದರೆ ನೆಗೆಟಿವ್ ಆನ್ಸರ್ ಬಂದರೂ ನಡೀತದ. ಹಾಗಿದ್ರೆ ಏನು ಬರಿಬೋದಪ್ಪ, ದೇರ್ ಫೋರ್ ಸೈನ್ y ಇಸ್ ಈಕ್ವಲ್ ಟು ಸೈನ್ ಆಫ್ ಮೈನಸ್ ಪೈ ಬೈ 6 ಬರಿಬೋದಾ. ನೆಕ್ಸ್ಟ್ ಸೈನ್ ಕ್ಯಾನ್ಸಲ್ ಮಾಡು. ದೇರ್ ಫೋರ್ ಏನು ಬಂತು, y ಇಸ್ ಈಕ್ವಲ್ ಟು ಮೈನಸ್ ಪೈ ಬೈ 6 ಬಂತು. ದೇರ್ ಫೋರ್ ದ principal value of sin inverse of minus 1 by 2 is equal to minus pi by 6. ನೋಡ್ರಿ, ನಮಗೆ ನೆಗೆಟಿವ್ ಬರಬಹುದು, ಆಗಲೇ ನೆಗೆಟಿವ್ ಬರಬಾರ್ದಾಗಿತ್ತು, ಅದಕ್ಕೆ ಪೈ ಒಳಗೆ ಮೈನಸ್ ಮಾಡಿದ್ವಿ. ಇಲ್ಲಿ ನೆಗೆಟಿವ್ ಬರ್ಬೋದು, ನಮ್ಗೆ ನೆಗೆಟಿವ್ ಆದಂತಂದ್ರೆ ನಾವು ಮೈನಸ್ ಪೈ ಬೈ 6 ಆ್ಯಸ್ ಅ ಆನ್ಸರ್ ಆಗಿ ತೆಗೆದುಕೊಳ್ಬಹುದು. 2.1 ಆನ್ಸರ್ ನೀವು ಚೆಕ್ ಮಾಡಿರಿ, ನೀವು ಕೂಡ, ನಾನು ಕೂಡ ಚೆಕ್ ಮಾಡ್ತಾ ಇದ್ದೀನಿ. 2.1 minus pi by 6 ಫಸ್ಟ್ ಆನ್ಸರ್, minus pi. ಓಕೆ, ಸೆಕೆಂಡ್ ಕ್ವಶನ್, ಕಾಸ್ ಇನ್ವರ್ಸ್ ಆಫ್ ರೂಟ್ 3 ಡಿವೈಡೆಡ್ ಬೈ 2. ಕಾಸ್ ಇನ್ವರ್ಸ್ ಆಫ್ ರೂಟ್ 3 ಡಿವೈಡೆಡ್ ಬೈ 2. ಕಾಸ್ ಇನ್ವರ್ಸ್ ಆಫ್ ರೂಟ್ 3 ಡಿವೈಡೆಡ್ ಬೈ 2 ಅಂತಂದಾಗ ಲೆಟ್ ಕಾಸ್ ಇನ್ವರ್ಸ್ ಆಫ್ ರೂಟ್ 3 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು y ಅಂತ ತಗೊಳ್ಳೋಣ. ನೆಕ್ಸ್ಟ್ ಏನು ತಗೋತಿಯಪ್ಪ, ಕಾಸ್ y ಇಸ್ ಈಕ್ವಲ್ ಟು ಏನು ಬರ್ತದೆ ಇಲ್ಲಿ, ರೂಟ್ 3 ಡಿವೈಡೆಡ್ ಬೈ 2 ಬರ್ತದೆ. ರೂಟ್ 3 ಡಿವೈಡೆಡ್ ಬೈ 2. ನೆಕ್ಸ್ಟ್ ಏನು ಬರ್ತೀಯಾ, ಕಾಸ್ y ಇಸ್ ಈಕ್ವಲ್ ಟು ಕಾಸ್ ರೂಟ್ 3 ಬೈ 2 ಆಗಿರ್ತೈತೆ ರೀ 30 ಡಿಗ್ರಿದಾಗ. ಕಾಸ್ 30 ಡಿಗ್ರಿದಾಗ ಕಾಸ್ ಪೈ ಬೈ 6 ಅಂತ ನಾವು ಬರಿತೀವಿ. ದ ಪ್ರಿನ್ಸಿಪಲ್ ರೇಂಜ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಏನಪ್ಪ, ಕಾಸ್ದು 0 ಟು ಪೈ ಅಂತ ನಾವು ಹೇಳ್ತೀವಿ. 0 ಟು ಪೈ. ಹಾಗಿದ್ರೆ ಇದ್ರ ಮಿಡ್ಲಿ ಅದ ಇದು, ಹೌದಿಲ್ಲಪ್ಪ. ಕಾಸ್ ಇದು ಪೈ ಬೈ 6 ಇದ್ರ ಮಿಡ್ಲಿ ಅದ, ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ದೇರ್ ಫೋರ್ ಏನು ಬರಿತೀವಿ, ಡೈರೆಕ್ಟಾಗಿ ಬರೆದ್ಬಿಡೋಣ ಅಂತ. ದೇರ್ ಫೋರ್ ಕಾಸ್ y ಇಸ್ ಈಕ್ವಲ್ ಟು ಕಾಸ್ ಪೈ ಬೈ 6. ದಟ್ ಮೀನ್ಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ ರೂಟ್ 3 ಡಿವೈಡೆಡ್ ಬೈ 2 ಈಸ್ ಪೈ ಬೈ 6. ಹೌದಿಲ್ಲಪ್ಪ. ಕಾಸ್ y is equal to cos pi by 6. ಕಾಸ್ ಕ್ಯಾನ್ಸಲ್ ಮಾಡಿದಾಗ y is equal to pi by 6 ಬಂತು. ದೇರ್ ಫಾರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ ರೂಟ್ 3 by 2 is equal to pi by 6 ಅಂತ ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 3. ಥರ್ಡ್ ಕ್ವಶನ್, ಕೋಸೆಕೆಂಟ್ ಇನ್ವರ್ಸ್ ಆಫ್ 2. ಕೋಸೆಕೆಂಟ್ ಇನ್ವರ್ಸ್ ಆಫ್ 2 ಅಂತ. ಕೋಸೆಕೆಂಟ್ ಇನ್ವರ್ಸ್ ಆಫ್ 2 ಚೆಕ್ ಮಾಡೋಣ. ಲೆಟ್ ಫಸ್ಟಿಗೆ ಏನು ಬರೀಬೇಕು, ಕ್ವಶನ್ ಬರ್ಕೊಂಡು ಕೋಸೆಕೆಂಟ್ ಇನ್ವರ್ಸ್ ಆಫ್ 2. ಓಕೆ, ಲೆಟ್ cosecant inverse of 2 is equal to y. Therefore
ಕೋಸೆಕೆಂಟ್ y ಇಸ್ ಈಕ್ವಲ್ ಟು 2 ಅಂತ ಬರೆದ್ವಿ. ನೆಕ್ಸ್ಟ್ ಕೋಸೆಕೆಂಟ್ y ಇಸ್ ಈಕ್ವಲ್ ಟು ಕೋಸೆಕ್ 2 ಯಾವಾಗಿರ್ತೈತಿ, ಕೋಸೆಕ್ 2 ಯಾವಾಗಿರ್ತೈತಿ, ಕೋಸೆಕ್ ಸೈನ್ ಹೌದಿಲ್ಲ, ಸೈನ್ದು ಉಲ್ಟಾ, ಸೈನ್ 30 ಡಿಗ್ರಿದು 1/2 ಅದ್ರ ಉಲ್ಟಾ 2 ಬರ್ತದೆ, ಹಂಗಿದ್ರೆ 30 ಡಿಗ್ರಿ, ಕೋಸೆಕ್ 30 ಡಿಗ್ರಿ, ಕೋಸೆಕೆಂಟ್ 30 ಡಿಗ್ರಿ ಅಂದ್ರೆ ಎಷ್ಟಪ್ಪ, π/6 ಅಂತ ನಾವು ಹೇಳ್ತೀವಿ. ದ ಪ್ರಿನ್ಸಿಪಲ್ ರೇಂಜ್ ಆಫ್ ಕೋಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್, ಕೋಸೆಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಇದು ಫಾರ್ಮುಲಾ ನಮಗೆ ನೆನಪಿರಬೇಕು. ಏನದಪ್ಪ ಅದು, -π/2 ಟು +π/2 ಎಕ್ಸೆಪ್ಟ್ 0, ಕರೆಕ್ಟ್. ಆ್ಯಂಡ್ ನಮ್ಮ ಆನ್ಸರ್ ಏನು ಬಂದೈತಿ, π/6 ಬಂದೈತಿ. ದೇರ್ ಫೋರ್ ಕಾಸೆಕ್ y ಇಸ್ ಈಕ್ವಲ್ ಟು ಕಾಸೆಕ್ π/6. ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕೋಸೆಕೆಂಟ್ ಇನ್ವರ್ಸ್ ಆಫ್ 2 ಇಸ್ ಈಕ್ವಲ್ ಟು π/6 ಅಂತ ನಾವು ಬರಿಬೋದು. ದಿಸ್ ಇಸ್ ದಿ ಥರ್ಡ್ ಕ್ವಶನ್. ಫೋರ್ತ್ ಕ್ವಶನ್, ಟ್ಯಾನ್ ಇನ್ವರ್ಸ್ ಆಫ್ -√3. ಟ್ಯಾನ್ ಇನ್ವರ್ಸ್ ಆಫ್ -√3 ನೋಡೋಣ. ಟ್ಯಾನ್ ಇನ್ವರ್ಸ್ ಆಫ್ -√3 ಅಂತ ನೋಡಪ್ಪ. ಟ್ಯಾನ್ ಇನ್ವರ್ಸ್ ಆಫ್ -√3. ಲೆಟ್ ಟ್ಯಾನ್ ಇನ್ವರ್ಸ್ ಆಫ್ -√3 ಇಸ್ ಈಕ್ವಲ್ ಟು y ಅಂತ ನಾವು ಬರಿಬೋದು. ನೆಕ್ಸ್ಟ್ ಟ್ಯಾನ್ y ಇಸ್ ಈಕ್ವಲ್ ಟು -√3 ಅಂತ ನಾವು ಬರಿಬೋದು. ನೆಕ್ಸ್ಟ್ ಟ್ಯಾನ್ y ಇಸ್ ಈಕ್ವಲ್ ಟು ಮೈನಸ್ ಟ್ಯಾನ್ 60 ಡಿಗ್ರಿ ಅಲ್ಪ √3 ಅಂತಂದರೆ 60 π/3. ದ ಪ್ರಿನ್ಸಿಪಲ್ ರೇಂಜ್ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಏನದಪ್ಪ ಇದು, -π/2 ಟು +π/2 ಅಂದರೆ π/2 ಎಕ್ಸ್ಕ್ಲೂಡೆಡ್ ಅಂತ ನಾವು ಹೇಳ್ತೀವಿ. ಅಂದರೆ ನಮ್ಗೆ ನೆಗೆಟಿವ್ π/2 ಇಂದ ಪಾಸಿಟಿವ್ π/2 ತನಕ ಆನ್ಸರ್ ಬರ್ಬೋದು. ಹಾಗಿದ್ರೆ ಇಲ್ಲಿ ಏನಾಗುತ್ತೆ ನೋಡಪ್ಪ, ದೇರ್ ಫೋರ್ ಏನು ಬರ್ತೀವಿ ಇಲ್ಲಿ, ಟ್ಯಾನ್ y ಕ್ಯಾನ್ ಬಿ ನೆಗೆಟಿವ್. ದಟ್ ಮೀನ್ಸ್ ಇಲ್ಲಿ ಇನ್ನೊಂದು ಸ್ಟೆಪ್ ಬರಿಬೋದು ನಾವು. ಟ್ಯಾನ್ y ಇಸ್ ಈಕ್ವಲ್ ಟು ಟ್ಯಾನ್ ಆಫ್ -π/3. ಟ್ಯಾನ್ y ಇಸ್ ಈಕ್ವಲ್ ಟು ಟ್ಯಾನ್ ಆಫ್ -π/3. That means tan of -π/3. That means the principal value of tan inverse of -√3 is equal to -π/3. This is the answer for the question number 4. Fourth question answer ಎಷ್ಟು ಬಂತಪ್ಪ, -π/3 ಬಂತು. ಚೆಕ್ ಮಾಡ್ಕೊಡ್ರಿ ಆನ್ಸರ್. ಫೋರ್ತ್ ಕ್ವಶನ್ -π/3 ಕರೆಕ್ಟ್, ವೆರಿ ಗುಡ್. ಫಿಫ್ತ್ ಕ್ವಶನ್ ನೋಡೋಣಂತೆ. ಫಿಫ್ತ್ ಕ್ವಶನ್, ಕಾಸ್ ಇನ್ವರ್ಸ್ ಆಫ್ -1/2. ಒಂದು ಕ್ವಶನ್ ಫಿಕ್ಸ್ ಇರ್ತದ ಇದ್ರ ಮೇಲೆ, ಒಂದು ಕ್ವಶನ್ ಫಿಕ್ಸ್ ಇರ್ತೈತಿ, ಇಂಪಾರ್ಟೆಂಟ್ ಕ್ವಶನ್ ಐತಿ, ಇದ್ರ ಮ್ಯಾಗ ಒಂದು ಕ್ವಶನ್ ಯಾವಾಗಲೂ ಕೇಳ್ತಾರೆ. ಕ್ವಶನ್ ಏನು ಬಂತಪ್ಪ ನೆಕ್ಸ್ಟು, ಕಾಸ್ ಇನ್ವರ್ಸ್ ಆಫ್ -1/2. cos inverse of -1/2. Let cos inverse of -1/2 is equal to y. Cos y is equal to -1/2. Cos y is equal to minus cos 60 degree la 60 degree 1/2. That means π/3. Correct. But the principal range value of cos inverse of x is ಏನಪ್ಪ, ಪ್ರಿನ್ಸಿಪಲ್ ರೇಂಜ್ ವ್ಯಾಲ್ಯೂ 0 to π ಅಂತದ. ಬಟ್ ಇಲ್ಲಿ ನೆಗೆಟಿವ್ ಇಲ್ಲ, ಬಟ್ ನಮ್ಮ ಹತ್ರ ಇಲ್ಲಿ ನೆಗೆಟಿವ್ ಬರೋಂಥ ಚಾನ್ಸಸ್ಗಳಿದಾವೆ. ಹಾಗಾಗಿ ನೆಗೆಟಿವ್ ಬರೋಂಥ ಚಾನ್ಸಸ್ಗಳದಂದ್ರೆ ಒಂದು 0 ಒಳಗೆ ಮೈನಸ್ ಮಾಡಬೇಕು, ಇಲ್ಲ π ಒಳಗೆ ಮೈನಸ್ ಮಾಡಬೇಕು. 0 ಒಳಗೆ ಮೈನಸ್ ಮಾಡ್ದೇವತ್ತಿಕೋ π/3 ಮತ್ತು ಮೈನಸ್ಸೇ ಬರ್ತದೆ. ಆದರೆ π ಒಳಗೆ ಮೈನಸ್ ಮಾಡಿದ್ರೆ ಏನು ಸಿಗ್ತದೆ, ನಮ್ಗೆ ಪಾಸಿಟಿವ್ ಸಿಗ್ತದೆ. ದೇರ್ ಫೋರ್ ಹೆಂಗೆ ಬರಿಬೋದಪ್ಪ ನಾ ಇದನ್ನು, ಕಾಸ್ y ಇಸ್ ಈಕ್ವಲ್ ಟು ಕಾಸ್ π ಮೈನಸ್ π/3 ಅಂತ ನಾವು ಬರಿಬೋದು. ಓಕೆ, this implies cos y is equal to 3π minus π 2π/3 cos 2π/3 cos cancel, y is equal to the principal value of cos inverse of -1/2 is 2π/3 will be the answer. 2π/3 answer ಬಂತು. ಯಾವುದಿದು, ಫಿಫ್ತ್ ಕ್ವಶನ್, ಕ್ವಶನ್ ನಂಬರ್ 5. Sixth question, tan inverse of -1. Tan inverse of -1 ನೋಡೋಣ. tan inverse of -1 ಏನು ಬರ್ತಾ ಆನ್ಸರ್. Sixth question, tan inverse of -1. Let tan inverse of -1 is equal to y. Therefore tan y is equal to
-1. That means tan y is equal to minus tan 1 ಅಂದರೆ pi by 4 45 degree. Correct. Next, the range of principal value of tan inverse of x is minus pi by 2 ನಿಂದ ಪ್ಲಸ್ pi by 2 ತನಕ ರೇಂಜ್ ಅದ. ನಮ್ದು ನೆಗೆಟಿವ್ ಬಂದ್ರೆ ನಡೀತದ. ಹಾಗಿದ್ರೆ ಒಂದು ಸ್ಟೆಪ್ ಬರ್ಬಿಡೋಣ ಇಲ್ಲಿ. tan y is equal to tan of minus pi by 4 ಅಂತ ನಾವು ಬರೆಯೋಣ. therefore the range of tan inverse of minus 1 is equal to minus pi by 4 will be the answer. Next question, seventh question number 7. Secant inverse of 2 by root 3. Secant inverse of 2 by root 3. Check ಮಾಡೋಣ. Secant inverse of 2 divided by root 3. Let secant inverse of 2 by root 3 is equal to y. Therefore secant y is equal to 2 divided by root 3. That means secant y is equal to secant 2 by root 3 ಅಂತಂದ್ರೆ cos root 3 by 2. cos root 3 by 2 30 ಡಿಗ್ರಿ ಇದ್ದಾಗ ಇರ್ತದೆ. ಹೌದಿಲ್ಪ? 30 ಡಿಗ್ರಿ ಅಂತಂದ್ರೆ pi by 6 ಅಂತ ನಾವು ಬರಿಬೋದು. ಸೆಕೆಂಡ್ pi by 6 ಅಂದರೆ cos pi by 6 root 3 by 2 ಅದ್ರ ಉಲ್ಟಾ. ಓಕೆ, ನೆಕ್ಸ್ಟ್ ಬರ್ತದೆ ದ ಪ್ರಿನ್ಸಿಪಲ್ ರೇಂಜ್ ಆಫ್ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್. ಏನಪ್ಪ ಅದ್ರ ರೇಂಜ್ 0 to pi ಅಂತ ನಿಮ್ಗೆ ಆಲ್ರೆಡಿ ಗೊತ್ತದ. ಮೈನಸ್ ಏನು ಇರಬಾರ್ದು ಅಲ್ಲಿ, pi by 2 ಇರಬಾರ್ದು. therefore the principal value of secant inverse of 2 divided by root 3 is equal to ಏನು ಬಂತ ಆನ್ಸರ್ pi by 6 ಅಂತ ಬಂತು. ಪಾಸಿಟಿವ್ ಒಳಗೆ ಬಂದದ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 8. cot inverse of root 3. cot inverse of root 3 ಅದೇನು ಆನ್ಸರ್ ಬರ್ತದೆ ಚೆಕ್ ಮಾಡೋಣ. ಓಕೆ, let cot inverse of root 3 is equal to y ಅಂತ ತಗೊಳ್ಳೋಣ. that means therefore cot y is equal to root 3. cot y is equal to cot root 3 ಅಂತಂದ್ರೆ 30 ಡಿಗ್ರಿ. ಹೌದಿಲ್ಲ? cot 30 ಡಿಗ್ರಿ ಅಂದರೆ pi by 6. ನೆಕ್ಸ್ಟ್ ದ ಪ್ರಿನ್ಸಿಪಲ್ ರೇಂಜ್ ಆಫ್ cot inverse of x ಏನದಪ್ಪ? cot inverse of x 0 to pi ಅಂತ ನಾವು ಹೇಳ್ತೀವಿ. ನಮ್ಮ 0 to pi ರೇಂಜ್ ಒಳಗೆ ಅದ. therefore the principal value of cot inverse of root 3 is equal to pi divided by 6 ಅಂತ ನಾವು ಬರಿಬೋದು. this is the 8th question. 9th question, cos inverse of minus 1 by root 3. cos inverse of minus 1 by root 3. cos inverse of minus 1 by root 3 root 2 minus 1 by root 2. therefore let ಅಂತ ತಗೊಳ್ಳೋಣ. let cos inverse of minus 1 by root 2 is equal to y ಅಂತ ತಗೊಳ್ಳೋಣ. ಆಮೇಲೆ cos y is equal to minus 1 by root 2 ಅಂತ ಆಗ್ತದೆ. cos y is equal to minus 1 by root 2 ಅಂದರೆ 45 ಡಿಗ್ರಿ. ಅಂದರೆ cos 45 ಡಿಗ್ರಿ ಅಂತಂದ್ರೆ cos pi divided by 4 ಅಂತ ಆಗ್ತದೆ. ಕರೆಕ್ಟ್. ನೆಕ್ಸ್ಟ್ ದ ಪ್ರಿನ್ಸಿಪಲ್ ರೇಂಜ್ ಆಫ್ cos inverse of x ಏನಪ್ಪ? ಈಸ್ 0 to pi. ಹೌದಾ ಇಲ್ಲ? ಓಕೆ, 0 to pi ಅಂತಂದ್ರೆ ಪಾಸಿಟಿವ್ ವ್ಯಾಲ್ಯೂ ಬರಬೇಕು. ಅದು 0 to pi ಒಳಗಡೆ. ಇಲ್ಲಿ ನೆಗೆಟಿವ್ ಬರೋಂಥ ಚಾನ್ಸಸ್ಗಳಿದಾವೆ. ಹಾಗಿದ್ರೆ pi by 4 ಎದ್ರೊಳಗೆ ಮೈನಸ್ ಮಾಡಬೇಕು, pi ಒಳಗೆ ಮೈನಸ್ ಮಾಡಬೇಕು. ದಟ್ ಮೀನ್ಸ್ cos inverse is equal to cos of pi minus pi by 4. this implies cos y is equal to 4 pi 3 pi by 4. ಹೌದಿಲ್ಲ? 4 pi minus pi ಅಂತಂದ್ರೆ cos 3 pi by 4 ಅಂತ ನಾವು ಬರಿತೀವಿ. therefore the principal value of ಯಾವ್ದು ಇದು? cos inverse of minus 1 by root 3 is equal to 3 pi by 4 ಅಂತಂದ್ರೆ 135 ಡಿಗ್ರಿ. ಹೌದಿಲ್ಲ? 45 is equal to 3 pi by 4 ಅಂತ ನಾವು ಬರಿತೀವಿ. this is the question number 9. 10th question ನೋಡ್ರಿ. cosec inverse of minus root 2. cosec inverse of minus root 2 ಅಂತ ಹೇಳ್ತಾ ಇದ್ದಾರೆ ಅವರು. ಏನು ಆನ್ಸರ್ ಬರುತ್ತೆ ನೋಡೋಣ. cosecant inverse of minus root 2.
√2 ಇಸ್ ಈಕ್ವಲ್ ಟು y ಅಂತ ತಗೊಳ್ಳೋಣ. ಲೆಟ್ ನೆಕ್ಸ್ಟ್ ಏನು ಬರ್ತೀಯಪ್ಪ, cosecant y ಇಸ್ ಈಕ್ವಲ್ ಟು -√2. ನೆಕ್ಸ್ಟ್ cosecant y ಇಸ್ ಈಕ್ವಲ್ ಟು -√2 ಯಾಗಿರ್ತೈತಿ, cosecant 45 ಡಿಗ್ರಿ ಹೌದಿಲ್ಲ, 1/√2 ಅದ್ರ ಉಲ್ಟಾ √2. ನೆಕ್ಸ್ಟ್ ಏನು ಬರ್ತೈತಿ, cosecant y ಇಸ್ ಈಕ್ವಲ್ ಟು cosecant ಇನ್ ಬ್ರಾಕೆಟ್ -π/4 ಅಂತ ಬರಿತೀನಿ. ದ ಪ್ರಿನ್ಸಿಪಲ್ ರೇಂಜ್ ವ್ಯಾಲ್ಯೂ ಆಫ್ cosecant ಇನ್ವರ್ಸ್ ಆಫ್ ಎಕ್ಸ್, cosecant ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಪ್ಪ, -π/2 ಟು +π/2. ಬಟ್ ಏನಿರಬಾರ್ದು, 0 ಇರಬಾರ್ದು. ಓಕೆ, 0 ಅಂತ ಇಲ್ಲ ನಮ್ಮ ಹತ್ರ. ಹಾಗಾಗಿ ಇಲ್ಲಿ ಒಂದು ಸ್ಟೆಪ್ ಬರೆದ್ಬಿಟ್ಟು ನಾನು ಏನಂತ ಬರ್ತೀನಿ, ನೆಗೆಟಿವ್ ಇರಬಹುದು, cosecant ನೆಗೆಟಿವ್ ಇರಬಹುದು. ಹಾಗಾಗಿ ನೋಡಿ, -π/2 ನಿಂದ +π/2 ಅಂದ್ರೆ ಅದರೊಳಗೆ ಬರ್ತದೆ ಇದು. ಓಕೆ, ದ ಪ್ರಿನ್ಸಿಪಲ್ ರೇಂಜ್ ಬರ್ದ್ವಿ. ನೆಕ್ಸ್ಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ cosecant ಇನ್ವರ್ಸ್ ಆಫ್ -√2 ಇಸ್ ಈಕ್ವಲ್ ಟು -π/4 ಅಂತ ನಾವು ಬರಿಬೋದು. ನೆಕ್ಸ್ಟ್ ಕ್ವಶನ್, 11th ಕ್ವಶನ್, ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಫಾಲೋಯಿಂಗ್ ಅಂತ ಹೇಳ್ತಾರೆ ಅವರು. ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಫಾಲೋಯಿಂಗ್, ಕೆಳಗಿನವುಗಳ ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡಬೇಕಂತ. ಕಂಪ್ಲೀಟ್ ಇವ್ಯಾಲ್ಯುವೇಟ್ ಮಾಡಬೇಕು ಅಂತಂದಂಗೆ. ಮತ್ತೇನು ಪ್ರಶ್ನೆ 11 ಇಂಪಾರ್ಟೆಂಟ್ ಕ್ವಶನ್. ಕ್ವಶನ್ ನಂಬರ್ 11, ಟ್ಯಾನ್ ಇನ್ವರ್ಸ್ ಆಫ್ +1 ಅದನ್ನು, ಟ್ಯಾನ್ ಇನ್ವರ್ಸ್ ಆಫ್ +1 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ -1/2 ಪ್ಲಸ್ ಸೈನ್ ಇನ್ವರ್ಸ್ ಆಫ್ -1/2. ಹಾಗಿದ್ರೆ ಇದ್ರ ವ್ಯಾಲ್ಯೂ ಏನಾಗ್ತದೆ ಅಂತ ಕೇಳ್ತಾರೆ ಅವ್ರು. ಓಕೆ, ಒಂದೊಂದು ನಾವು ಸಪ್ರೇಟಾಗಿ ಬರ್ಕೊಂತ ಹೋದ್ವಿ ಅಂದ್ರೆ ದೊಡ್ಡದಾಗ್ತದೆ ಲೆಕ್ಕ. ಹಂಗೂ ಮಾಡ್ಬೋದು ನೀವು ಸಪ್ರೇಟಾಗಿ. ಟ್ಯಾನ್ ಇನ್ವರ್ಸ್ ಆಫ್ ಒಂದು ಫೈಂಡ್ ಔಟ್ ಮಾಡಿರಿ, cosecant ಇನ್ವರ್ಸ್ ಆಫ್ ಇದನ್ನು ಫೈಂಡ್ ಔಟ್ ಮಾಡಿರಿ, ಆಮೇಲೆ ಆ್ಯಡ್ ಮಾಡಿಬಿಡ್ರಿ, ಡೈರೆಕ್ಟಾಗಿ ಬರ್ತದೆ ಆನ್ಸರ್. ಓಕೆ, ನಾವೇನು ಮಾಡೋಣ, ಇದನ್ನು ಇಕ್ವೇಷನ್ ನಂಬರ್ 1 ತೊಗೊಳ್ಳೋಣ ಅಂತ. ಫಸ್ಟಿಗೆ ಏನು ತೊಗೊಳ್ಳೋಣ, ಟ್ಯಾನ್ ಇನ್ವರ್ಸ್ ಆಫ್ 1 ಇಸ್ ಈಕ್ವಲ್ ಟು y ಅಂತ ತೊಗೊಳ್ಳೋಣ. ಲೆಟ್ ದಟ್ ಮೀನ್ಸ್ ಟ್ಯಾನ್ y ಇಸ್ ಈಕ್ವಲ್ ಟು 1, ಟ್ಯಾನ್ y ಇಸ್ ಈಕ್ವಲ್ ಟು tan 45 ಡಿಗ್ರಿ, ದಟ್ ಈಸ್ π/4. ನೆಕ್ಸ್ಟ್ ಏನು ಬರ್ತಪ್ಪ, ರೇಂಜ್ ಏನು ಸಿಗ್ತದೆ, π/4. ದೇರ್ ಫೋರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು π/4 ಸಿಕ್ತು. ಒಂದನೇದು. ಎರಡನೇದು ನಂಬರ್ 1 ತೊಗೊಂಡ್ವಿ. ನಂಬರ್ 2 ಅದೇ ಥರ ಏನು ಮಾಡ್ತೀನಿ, ನೀನು ಕಾಸ್ ಇನ್ವರ್ಸ್ ಆಫ್ -1/2 ಇಸ್ ಈಕ್ವಲ್ ಟು y, ದೆನ್ ಕಾಸ್ y ಇಸ್ ಈಕ್ವಲ್ ಟು -1/2, ದೆನ್ ಕಾಸ್ y ಇಸ್ ಈಕ್ವಲ್ ಟು ಕಾಸ್ 1/2 ಅಂತಂದರೆ π/3. ನೆಕ್ಸ್ಟ್ ಕಾಸ್ y ಇಸ್ ಈಕ್ವಲ್ ಟು ಕಾಸ್ π - π/3 ಹೌದಿಲ್ಲ, ಯಾಕಂತಂದ್ರೆ ನೆಗೆಟಿವ್ ಇರಬಾರ್ದು ಅದು. ಹಾಗಾಗಿ ಕಾಸ್ y ಇಸ್ ಈಕ್ವಲ್ ಟು ಕಾಸ್ 2π/3. ದೇರ್ ಫಾರ್ ಆನ್ಸರ್ ಏನು ಬಂತು, ದ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟು ಬಂತು ಇದು, ದ ಪ್ರಿನ್ಸಿಪಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2π/3 ಅಂತ ಬಂತು. ನೆಕ್ಸ್ಟ್ ಥರ್ಡ್ ಒನ್ ಏನಪ್ಪ, ಸೈನ್ ಇನ್ವರ್ಸ್ ಆಫ್ -1/2 ಇಸ್ ಈಕ್ವಲ್ ಟು y. ಲೆಟ್ ಅಂತ ಬರೀರಿ ನೀವು. ನೆಕ್ಸ್ಟ್ ಬರೀತೀರಿ ಸೈನ್ y ಇಸ್ ಈಕ್ವಲ್ ಟು -1/2, ಸೈನ್ y ಇಸ್ ಈಕ್ವಲ್ ಟು ಸೈನ್ 30 ಡಿಗ್ರಿ π/6. ನೆಕ್ಸ್ಟ್ ದೇರ್ ಫೋರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು -π/6 ಅಂತ ಬರಿಬೋದು. ಇಲ್ಲಿ ಒಂದೊಂದು ಸ್ಟೆಪ್ ಬರಿಬೇಕಾಗ್ತದೆ. ಸೈನ್ y ಇಸ್ ಈಕ್ವಲ್ ಟು ಸೈನ್ ಆಫ್ -π/6. ಆನ್ಸರ್ ವಿಲ್ ಬಿ ಎಷ್ಟಪ್ಪ, -π/6. ದೇರ್ ಫೋರ್ ಇಕ್ವೇಷನ್ ನಂಬರ್ 1 ಬಿಕಮ್ಸ್ ಏನೇನಾಗ್ತದೆ, ಕೂಡಿಸು. ಫಸ್ಟ್ π/4 ಅದ, π/4 ಪ್ಲಸ್ ಆಮೇಲೆ ಏನು ಬರ್ತಪ್ಪ, 2π/3 ಅದ, 2π/3 ಆಮೇಲೆ ಪ್ಲಸ್ ಅಂದರೆ ಮೈನಸ್ ಇದೆ, -π/6. 4 3 6 ಇದು ಎಲ್ ಸಿ ಎಮ್ ನೋಡಿದ್ರೆ ಏನಾಗ್ತದಪ್ಪ, 2 3 2 2 ಬಂತು, ಆಮೇಲೆ 2 2 2, ಆಮೇಲೆ 3 1 3 2 6 6 12 12 ಬರ್ತದೆ. ಇದು ಎಲ್ ಸಿ ಎಮ್ ನೋಡ್ರಿ, 4 3 6 2 2 2 3 3 ಆ್ಯಸ್ ಇಟ್ ಈಸ್, 2 1 3 3 ಆ್ಯಸ್ ಇಟ್ ಈಸ್, 3 1 1 3 2 6 6 2 12. ಓಕೆ, 4 3 12, 3 4 12, 6 2 12, 3π ಪ್ಲಸ್ 8π ಮೈನಸ್ 2π. ದಿಸ್ ಇಸ್ ಈಕ್ವಲ್ ಟು 11π ಒಳಗೆ 2π ತೆಗಿ 9π/12. ದಿಸ್ ಇಸ್ ಈಕ್ವಲ್ ಟು 3 3 9 3 4 12, 3π/4 ಅಂತ ಬರ್ತದೆ ಆನ್ಸರ್. ಎಷ್ಟು ಬರ್ತದೆ ಇದು, 3π/4. 11th ಕ್ವಶನ್. 12th ಕ್ವಶನ್ ಇದು ಕೂಡ ಸೇಮ್ ಹಿಂಗೆ ಮಾಡಬೇಕು. ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ನಿಮ್ಗೆ ಬರೆದು ಕೊಡ್ತೀನಿ. ನೀವು ಈ ಥರ ಒಂದೊಂದಾಗಿ ಸಾಲ್ವ್ ಮಾಡಿರಿ. ಡೈರೆಕ್ಟಾಗಿ ನಾನು ಮಾಡ್ತೀನಿ, ನೀವು ಒಂದೊಂದಾಗಿ ಸಾಲ್ವ್ ಮಾಡಿಕೊಡ್ರಿ.
ಇಷ್ಟೆಲ್ಲ ಕಲ್ತಿರೋಂಥ ಅಷ್ಟು ಬರೋಂಗಿಲ್ಲ ಅಂತೇನಿಲ್ಲ, ಬಂದೇ ಬರ್ತದೆ ನಿಮ್ಗೆ. ಕ್ವಶನ್ ನಂಬರ್ ಎಷ್ಟಪ್ಪ? 12. ಇನ್ನೇನು 2 ಕ್ವಶನ್ಸ್ ಉಳಿದು. ಕಾಸ್ ಇನ್ವರ್ಸ್ ಆಫ್ 1/2, ಕ್ವಶನ್ ನಂಬರ್ 12, ಕಾಸ್ ಇನ್ವರ್ಸ್ ಆಫ್ 1/2 ಪ್ಲಸ್ 2 ಸೈನ್ ಇನ್ವರ್ಸ್ ಆಫ್ 1/2 ಪ್ಲಸ್ 2 ಸೈನ್ ಇನ್ವರ್ಸ್ ಆಫ್ 1/2. ಕಾಸ್ ಇನ್ವರ್ಸ್ ಆಫ್ 1/2 ಅಂತಂದ್ರೆ ಯಾವುದಪ್ಪ? ಕಾಸ್ 1/2 ಯಾವಾಗಿರ್ತೈತಿ? 60 ಡಿಗ್ರಿದಾಗ ಇರ್ತದೆ ಅಂತಂದ್ರೆ π/3, ಇದನ್ನು π/3 ಅಂತ ಬರೋಣ. ಪ್ಲಸ್ 2 ಇನ್ ಬ್ರಾಕೆಟ್ ಸೈನ್ ಇನ್ವರ್ಸ್ ಆಫ್ 1/2 π/6 ಇದ್ದಾಗಿರ್ತದೆ, ಇದು π/6. ನೀವು ಅದನ್ನೆಲ್ಲ ಬಿಡಿಸ್ಬೇಕಾ ಮತ್ತು ಸಪ್ರೇಟಾಗಿ ಇದನ್ನು ಬರಿಬೇಕು, ಈಗ ಸಪ್ರೇಟ್ ಬರೀಬೇಕು. ಆಮೇಲೆ ಇದು ಇಕ್ವೇಷನ್ ನಂಬರ್ 1 ಬಿಕಮ್ಸ್ ಅಂತ ಬರೆದು ಬರಿಬೇಕು. ದಿಸ್ ಈಸ್ ಈಕ್ವಲ್ ಟು π/3 ಪ್ಲಸ್ 2 1s 2 3s, ಇದು ಕೂಡ π/3, 2π/3 ಅಂದರೆ 2π/3 ವಿಲ್ ಬಿ ದ ಆನ್ಸರ್ ಫಾರ್ ದಿ ಕ್ವಶನ್ ನಂಬರ್ 12. 13ನೇ ಪ್ರಶ್ನೆ ಏನದು? ಇದು ಕೇವಲ ಟಿಕ್ ಮಾಡುವಂಥ ಪ್ರಶ್ನೆ ಇದೆ. ಟಿಕ್ ಅಂತಂದ್ರೆ ಗೊತ್ತು ನಿಮ್ಗೆ? ಇಫ್ ಸೈನ್ ಇನ್ವರ್ಸ್ ಆಫ್ x ಈಕ್ವಲ್ ಟು y, ಇಫ್ ಸೈನ್ ಇನ್ವರ್ಸ್ ಆಫ್ x ಈಕ್ವಲ್ ಟು y, ದೆನ್ ಅಂತ ಕೇಳ್ತಾರೆ. ಸೈನ್ ಇನ್ವರ್ಸ್ ಆಫ್ x ಈಕ್ವಲ್ ಟು y ಇದ್ದಾಗ 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? 1ನೇ ಆಪ್ಷನ್ ಅಂತಂದ್ರೆ 0 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು y ಲೆಸ್ ದೆನ್ ಆರ್ ಈಕ್ವಲ್ ಟು π. 2ನೇ ಆಪ್ಷನ್ನು -π/2 ಲೆಸ್ ದೆನ್ ಆರ್ ಈಕ್ವಲ್ ಟು y ಲೆಸ್ ದೆನ್ ಆರ್ ಈಕ್ವಲ್ ಟು π/2. ಹಿಂಗೆ ಒಂದು 4 ಆಪ್ಷನ್ಗಳದವ. ಇಲ್ಲಿ 2ನೇ ಆಪ್ಷನ್ ರೈಟ್ ಆಗ್ತದೆ. ಯಾಕೆ? ಇದ್ರದ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಕೇಳತ್ತಾರೆ ಅವರು, ಅಂದರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಕೇಳಿದ್ದಾರೆ, ಹಾಗಾಗಿ 2ನೇ ಆನ್ಸರ್ ರೈಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಏನದಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ √3 ಮತ್ತು ಇನ್ನೊಂದು ಮೈನಸ್ ಸೆಕೆಂಡ್ ಇನ್ವರ್ಸ್ ಆಫ್ -2 ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ √3 ಮೈನಸ್ ಸೆಕೆಂಡ್ ಇನ್ವರ್ಸ್ ಆಫ್ -2. ಇದ್ರ ವ್ಯಾಲ್ಯೂ ಏನಾಗ್ತದೆ ಅಂತ ಕೇಳ್ತಾರೆ ಅವರು. ಟ್ಯಾನ್ ಇನ್ವರ್ಸ್ ಆಫ್ √3 ಅಂತಂದ್ರೆ √3 ಯಾವಾಗ ಇರ್ತೈತಿ? π/3 ಇದ್ದಾಗ, π/3 ಹೌದಾ, 60 ಡಿಗ್ರಿ. ನೆಕ್ಸ್ಟ್ ಮೈನಸ್ ಸೆಕೆಂಡ್ ಇನ್ವರ್ಸ್ ಆಫ್ ಸೆಕೆಂಡ್ ಇನ್ವರ್ಸ್ ಆಫ್ -2 ಅಂತ ಹೇಳ್ತಾರೆ. ಸೆಕೆಂಡ್ ಅಂದ್ರೆ ಕಾಸ್ ಅಂದ್ರೆ π ಮೈನಸ್ ಬರ್ತದೆ ಇಲ್ಲಿ, ಹೌದಾ? π-2 ಯಾವಾಗ ಇರ್ತೈತಿ? 2 ಅಂತಂದ್ರೆ 1/2 2, 1/2 60 ಡಿಗ್ರಿ, 60 π/3. ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು π/3 ಮೈನಸ್ ಇದೆಷ್ಟಪ್ಪ? 2π/3, 2π/3. π/3 ಮೈನಸ್ 2π/3 ಅಂತಂದ್ರೆ ಏನಾಗ್ತದೆ? ಇದು -π/3 ವಿಲ್ ಬಿ ದ ಆನ್ಸರ್, ಹೌದಾ? -π/3. ಓಕೆ, ಬಿ ಇಸ್ ದಿ ರೈಟ್ ಆನ್ಸರ್, ಬಿ ಇಸ್ ದಿ ರೈಟ್ ಆನ್ಸರ್, -π/3 ಅಂತೇಳಿ. ನೀವು ಏನು ಮಾಡಬೇಕು? ಸಪ್ರೇಟಾಗಿ ಅದನ್ನು ಲೆಕ್ಕ ಮಾಡಬೇಕು, ಆಮೇಲೆ ಕೂಡಿಸ್ಬೇಕು. ಇಲ್ಲೇನು ಬರೀ ಇದು ಟಿಕ್ ಮಾಡುವಂಥ ಕ್ವಶನ್ಗಳದಾವೆ, ಅಂಥ ಪರಿ ನೀವು ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆನ್ಸರ್ ಕಂಡುಹಿಡಬೇಕಾಗ್ತದೆ. ದಿಸ್ ಕಂಪ್ಲೀಟ್ಸ್ ದಿ ಎಕ್ಸಸೈಸ್ ನಂಬರ್ 2.1 ಎಕ್ಸಸೈಸ್ ಕಂಪ್ಲೀಟ್ ಆಯಿತು. ಏನಾದರೂ ಡೌಟ್ ಇದ್ರೆ ನನಗೆ ಕೇಳ್ರಿ. ಅದಾದ ಬಳಿಕ ನಾಳೆ ದಿವಸ ಏನು ಮಾಡೋಣ ಅಂತಂದರೆ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ನೋಡೋಣಂತೆ. ಪ್ರಾಪರ್ಟೀಸ್ ಭಾಳ ಇಂಪಾರ್ಟೆಂಟ್ ಇದ್ದಾವೆ, ಒಂದು 3 ಮಾರ್ಕ್ಸ್ ಕ್ವಶನ್ ಬರ್ತೈತೆ ಇದ್ರ ಮೇಲೆ, ಅದನ್ನು ನೋಡೋಣಂತೆ. ಅದಾದ ಬಳಿಕ ಎಕ್ಸಸೈಸ್ ನಂಬರ್ 2.2 ಅನ್ನು ಕಂಪ್ಲೀಟಾಗಿ ಮುಗಿಸಿದ್ವಿ ಅಂತಂದ್ರೆ ಈ ಎಕ್ಸಸೈಸ್ ಅಥವಾ ಈ ಚಾಪ್ಟರ್ ಕಂಪ್ಲೀಟಾಗಿ ಮುಗೀತದೆ. ಮುಂದೆ ಮಿಸ್ಲೇನಿಯಸ್ ಪ್ರಾಬ್ಲಮ್ಸ್ ಬರ್ತವೆ, ಅವೆಲ್ಲ ಆಮೇಲೆ ಸಾಲ್ವ್ ಮಾಡೋಣ ಅಂತ. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.